ಕಲಬುರಗಿಯ ಮಹಾನಗರದಲ್ಲಿ ಇರ್ತಕ್ಕಂಥ ಆಸ್ಪತ್ರೆಯಾದಂಥ ದವಾಖಾನೆಯಾದಂಥ ಹಾಸ್ಪಿಟಲ್ ಆದಂಥ ನಮ್ಮ ಮಹೇಶ್ ಹಕ್ಕೇರಿಯವರು ಒಂದು ಯುವ ವಯಸ್ಸಿನಲ್ಲಿ ಈ ಒಂದು ರೋಗಿಗಳ ಬಗ್ಗೆ ಬಹಳಷ್ಟು ಕಾಳಜಿಯನ್ನು ವಹಿಸಿ ಈ ಕೆರೆಯ ಹತ್ತಿರ ಅಥವಾ ಪಕ್ಕದಲ್ಲಿ ಇರ್ತಕ್ಕಂಥ ಸಪ್ತಗಿರಿ ಹೋಟೆಲ್ ಪಕ್ಕದಲ್ಲಿ ಇರ್ತಕ್ಕಂಥ ಒಂದು ಬಿಲ್ಡಿಂಗ್ನಲ್ಲಿ ಆಸ್ಪತ್ರೆ ಇದೆ. ಅವರು ಈ ಒಂದು ವ್ಯವಸ್ಥೆಗಾಗಿ ಇರ್ತಕ್ಕಂಥ ಮಧುಮೇಹ ಆಗಲಿ, ಥೈರಾಯ್ಡ್ ಆಗಲಿ, ಡಿಸ್ಪ್ಲಿಪಿಡಿಯಮ್ ಆಗಲಿ, ಅಧಿಕ ರಕ್ತದೊತ್ತಡ ಆಗಲಿ, ಬೊಜ್ಜು ಆಗಲಿ, PCOD ಆಗಲಿ, ಮುಟ್ಟಿನ ಅಡಚಣೆ ಆಗಲಿ, ಆಸ್ಟಿಯೋಪೊರೋಸಿಸ್ ಆಗಲಿ, ಪಿಟ್ಯುಟರಿ ಆಗಲಿ ಮತ್ತು ಮೂತ್ರ ಜನಕಾಂಗದ ಅಸ್ವಸ್ಥತೆಗಳಾಗಲಿ, ಲೈಂಗಿಕ ಬೆಳವಣಿಗೆಯ ಅಸ್ವಸ್ಥತೆಗಳಾಗಲಿ, ಗರ್ಭಾಶಯ ಸಂಬಂಧಿತ ಮಧುಮೇಹ ಮತ್ತು ಥೈರಾಯ್ಡ್ ಅಸ್ವಸ್ಥತೆಗಳು ಬಹಳಷ್ಟು ಕಾಳಜಿ ವಹಿಸಿ ಈ ಒಂದು ರೋಗಿಗಳ ಬಗ್ಗೆ ಅಂದ್ರೆ ಒಂದು ಆತ್ಮೀಯತೆ ಕಳಕಳಿಯಿಂದ ಸೇವಾ ಭಾವನೆಯಿಂದ ಕಲಬುರಗಿ ಭಾಗದಲ್ಲಿ ಎಲ್ಲ ಇರ್ತಕ್ಕಂಥ ಸುತ್ತಮುತ್ತಲಿನ ಗ್ರಾಮ ಆಗಲಿ, ಕಲಬುರಗಿ ಮಹಾನಗರದವರಾಗಲಿ, ವ್ಯಾಪಾರಸ್ಥರಾಗಲಿ, ಉದ್ಯೋಗದವರಾಗಲಿ, ನೌಕರರಾಗಲಿ, ಯಾರೇ ಆದ್ರೂ ಕೂಡ ಇಂಥ ಒಂದು ಸಮಸ್ಯೆ ಸಲುವಾಗಿ ಸರಡಿಗೆಯ ಶಕ್ತಿಪೀಠದಿಂದ ಇರ್ತಕ್ಕಂಥ ಪರಮ ಪೂಜ್ಯ ಡಾಕ್ಟರ್ ಅಪ್ಪಾರಾವ್ ದೇವಿಮೂರ್ತಿ ಅನ್ನತಕ್ಕಂಥದ್ದು ತಮ್ಮೆಲ್ಲರಿಗೂ ಪರಿಚಯ ಇದ್ದಂಥ ಒಂದು ವಿಚಾರ. ಅದಕ್ಕಾಗಿ ಇಂಥ ಒಂದು ವೈದ್ಯರ ಸಮೀಪ ನಾನು ಕೂಡ ಇರ್ತಕ್ಕಂಥ ಒಂದು ಶುಗರ್ ಮಧುಮೇಹ ಅನ್ನತಕ್ಕಂಥದ್ದಾಗಲಿ ಎಲ್ಲವನ್ನು ಚೆಕ್ ಮಾಡಿಕೊಂಡು ಯಾವ ರೀತಿ ಯಾವುದು ತಿನ್ನಬೇಕು, ಯಾವುದು ಬಿಡಬೇಕು ಅನ್ನುವಂಥ ರೀತಿಯಲ್ಲಿ ತಿಳುವಳಿಕೆ ಕೊಟ್ಟು ಹೆಚ್ಚಿನ ಒಂದು ತಾಪತ್ರೆ ಆಗಲಾರ್ದಂಗೆ ಅಲ್ಪ ಸಮಯದೊಳಗೆ ಒಳ್ಳೆಯ ಒಂದು ಆರೋಗ್ಯವಂತಾಗಿ ಇರ್ತಕ್ಕಂಥ ಹೆಸರಾದಂಥ ಯಾರಾದರೂ ಅಂತಂದ್ರೆ ಡಾಕ್ಟರ್ ಮಹೇಶ್ ಹಕ್ಕಿಯವರು ಅಂತ ಹೇಳಬೇಕಾಗ್ತದೆ. ಅಂಥವ್ರ ಆಸ್ಪತ್ರೆಗೆ ನೀವೆಲ್ಲ ಭೇಟಿ ಕೊಟ್ಟು ಆರೋಗ್ಯ ಸುಧಾರಿಸ್ಕೊಂಡು ಆರೋಗ್ಯ ಸಂಪತ್ತು ಹೆಚ್ಚು ಮಾಡಿಕೊಳ್ತೀರಿ ಅನ್ನತಕ್ಕಂಥ ನನ್ನ ವೈಯಕ್ತಿಕ ಅನುಭವದ ಪ್ರಕಾರ ಈ ಒಂದು ಪೀಠದ ವತಿಯಿಂದ ಆ ಮಹಾತಾಯಿ ಆಶೀರ್ವಾದದಿಂದ ಅವರ ಸೇವಾ ಜೊತೆಗೆ ನಿಮ್ಮ ಆರೋಗ್ಯ ಕೂಡ ಸಂಪೂರ್ಣವಾಗಿ ಆಗಲಿ ಅಂತ ಬಯಸಿ ನನ್ನ 2 ಮಾತಿಗೆ ವಿರಾಮ ಕೊಡ್ತಾ ಇದ್ದೀನಿ.